ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಜಾನು ಟೆನ್ಷನ್ ಆಗಿಬಿಟ್ಟಿದ್ದಾಳೆ. ಅಂದರೆ ಅಭಿ ಸ್ವರನ ಹುಡ್ಕೊಂಡು ಹಳ್ಳಿಗೆ ಹೊರಟೋದ ಗೆಜ್ಜೆ ತಗೊಂಡು ಅಂತೇಳ್ಬಿಟ್ಟು ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದಾಳೆ. ವನಜಾಕ್ಷಿ ಅಲ್ಲಿಗೆ ಬಂದು ಅಲ್ಲಮ್ಮ ಅವರು ಈ ಥರ ಹೋಗ್ಬಿಟ್ಟಿದ್ದಾರಲ್ಲ ಸರು, ನಿಮಗೆ ಹೇಳು ಹೋಗ್ದಲೆ ಈ ಥರ ಹೋಗಿದ್ದವ್ರು ತಪ್ಪಲ್ವಾ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದಾಳೆ. ಅವಳಿಗೆ ಅದೆಲ್ಲವೂ ತಲೆಗೆ ಹೋಗ್ತಾನೇ ಇಲ್ಲ, ಹೇಳೋದೆಲ್ಲ. ಒಂದಷ್ಟು ಸ್ಟ್ರಾಂಗ್ ಕಾಫಿ ಕೊಡ್ಲಾ ಅಮ್ಮ ಅಂತ ಕೇಳ್ತಾಳೆ. ಯಾವುದು ಬೇಡ ಇವಾಗ ಅಂತ ಹೇಳ್ತಾಳೆ. ಆಮೇಲೆ ಕೂತೇ ಇರ್ತಾಳೆ ಸುಮಾರು ಹೊತ್ತು. ಈ ಕಡೆ ನೋಡಿದ್ರೆ ಬಾಬಿ ತಲೆನೋವು, ಆ ಕಡೆ ನೋಡಿದ್ರೆ ಅಭಿ ತಲೆನೋವು. ಅಯ್ಯೋ ಏನಪ್ಪ ಮಾಡಲಿ ನಾನು, ಹೇಗೆ ಇದನ್ನೆಲ್ಲ ಬಗೆಹರಿಸ್ಲಿ ಅಂತೇಳ್ಬಿಟ್ಟು. ನೀವು ಸ್ವರನ ಭೇಟಿ ಮಾಡೋಕ್ಕೆ ಬಿಟ್ಟರೆ ಅಮ್ಮೋರೇ ಆಗೋದೇ ಇಲ್ಲ ಕೆಲಸ ಅಂಥೇಳಿ. ಆಮೇಲೆ ಇವಳು ಕೊನೆಗೆ ಯೋಚನೆ ಮಾಡ್ತಾಳೆ. ಚಾಮಂತಿನ ಫಸ್ಟು ವಿಚಾರಿಸಿ, ಜಯಪ್ರಕಾಶನ ವಿಚಾರಿಸ್ತೀನಿ ಚಾಮಂತಿನ ಹೇಗೆ ಇದು ಮಾಡ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ಅಂತ. ಅವನು ಫೋನ್ ಎತ್ತಲ್ಲ. ಅಯ್ಯೋ ಯಾರೂ ಫೋನೇ ಎತ್ತಿಲ್ವಲ್ಲ, ಏನಾಗಿದೆ ಎಲ್ಲರಿಗೂ ಅಂತೇಳಿ ಟೆನ್ಷನ್ ತಗೊಂಡಿರ್ತಾಳೆ. ಈ ಕಡೆ ಸ್ವರ ಚಾಮಂತಿ ಬಂದಿಲ್ಲ ಅಂತೇಳ್ಬಿಟ್ಟು ಇವಳು ಟೆನ್ಷನ್ ತಗೊಂಡು ಇಷ್ಟೊತ್ತು ಯಾಕೆ ಬರಲಿಲ್ಲ, ಎಲ್ಲೋದ್ಲು ಇವಳು ಅಂತೇಳಿ ಇವಳು ಟೆನ್ಷನ್ ತಗೊಂಡಿರ್ತಾಳೆ. ಟೆನ್ಷನ್ ತಗೊಂಡು ಈ ಕಡೆಯಿಂದ ಆ ಕಡೆ ಇತ್ತಿಂದ ಓಡಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಚಾಮಂತಿ ಅಲ್ಲಿಗೆ ಬರ್ತಾಳೆ. ಬಂದಾಗ ಎಲ್ಲೋಗಿದ್ದೆ ಇಷ್ಟೊತ್ತು ಚಾಮಂತಿ, ನನಗೆಷ್ಟು ಭಯ ಆಯಿತು ಗೊತ್ತಾ, ಎಲ್ಲೋಗಿದ್ದೆ ನೀನು ಅಂತ ಕೇಳ್ತಾಳೆ. ಏನಿಲ್ಲ, ಹೀಗೆ ನನ್ನ ಫ್ರೆಂಡು ಆಫೀಸಿಗೆ ಕರ್ಕೊಂಡೋದ್ರು, ಅಲ್ಲಿಂದ ಹೋಟೆಲ್ಗೆ ಹೋಗಿದ್ದು ಅಂತ ಹೇಳ್ತಾಳೆ. ಫ್ರೆಂಡ್ ಅಂದರೆ ಯಾರು ಅಂತಾಳೆ. ಫ್ರೆಂಡ್ ಅಂದರೆ ಅದೇ ಬೆಳಿಗ್ಗೆ ನಿನ್ನ ಜೊತೆ ಅವ್ರ ಜೊತೆ ಬೈಕಲ್ಲಿ ಹೋದಿಯಲ್ಲ ಅವರ ಅಂತ. ಅವರು ಫ್ರೆಂಡೇ, ತಪ್ಪೇನಿದೆ ಅದರಲ್ಲಿ ಸ್ವರ ಅಂತ ಕೇಳ್ತಾಳೆ. ಸರಿ, ಅವಳೇನು ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಅವಳ ಟೆನ್ಷನ್ನೇ ಅವಳಿಗೆ, ಸುಮ್ಮನಾಗ್ಬಿಡ್ತಾಳೆ, ಏನು ಮಾತಾಡಲ್ಲ. ಆಮೇಲೆ ಸದ್ಯ ಸುಮ್ಮನಾದ್ಲಲ್ಲ ಅಂತ ಒಂದು ತಾಳು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. ಸ್ವರ ಏನೋ ಕನಸು ಕಾಣ್ತಾ ನಗ್ತಾ ಇರ್ತಾಳೆ. ಅಂದರೆ ಗಂಡ ಪಾಪು ಎದುರುಗಡೆ ಇದ್ರೂ ಮುದ್ದಾಡೋಕ್ಕಾಗಲ್ಲ, ಗಂಡ ಸ್ವಲ್ಪ ದೂರದಲ್ಲಿದ್ರೂ ಬನ್ನಿ ಅಂತ ಕರೆಯೋಕ್ಕಾಗಲ್ಲ. ಏನಪ್ಪ ಇದು, ನನ್ನ ಗ್ರಾಚಾರವೇ ಸರಿ ಇಲ್ಲ, ಏನಿದು ಅಂತ ಅವಳು ಯೋಚನೆ ಮಾಡಿಕೊಂಡು ಸುಮ್ಮನಾಗ್ತಾಳೆ. ಆದರೆ ಸ್ವರಂಗೆ ಯಾವತ್ತಿದ್ರೂ ನನ್ನ ಗಂಡ ನನ್ನ ಹತ್ರ ಬಂದೇ ಬರ್ತಾರೆ ಅನ್ನೋ ಧೈರ್ಯ ಇದೆ. ಚಾಮಂತಿಗೆ ಲವ್ವರು ಚೆನ್ನಾಗಿ ನೋಡ್ಕೋತಾನೇನೋ ಅಂತ, ಈಗ ಫೇಕ್ ಲವರು ಅಂತ ಅವಳಿಗೆ ಗೊತ್ತೇ ಇಲ್ಲ ಪಾಪ. ಅವನೇ ನನ್ನ ನಿಜವಾದ ಲವರು ಅಂತೇಳಿ ಅವನ್ನೇ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಇವಳು. ಆದರೆ ಇವಳು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಿತ್ತು. ಅವನ ತಾಳಕ್ಕೆ ತಕ್ಕಾಗಿ ಬಿದ್ದೋಗ್ಬಿಟ್ಟಿದ್ದಾಳೆ. ನಾಳೆ ಅವನ ಕೈ ಕೊಟ್ಟರೆ ಇವಳು ಕತೆ ಗೋವಿಂದ ಆಗಿಬಿಡುತ್ತೆ. ಅದಕ್ಕೆ ಇವಳು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅಲ್ಲಿ ಬಟರ್ ಕ್ರಚ್ ಐಸ್ ಕ್ರೀಮ್ ತಗೊಂಡು ತಿಂದು ಏನೇನೋ ಮಾತುಕತೆ ಆಡಿ ಎಲ್ಲ ಹೋಟೆಲಲ್ಲಿ ಎಲ್ಲ ಮಾಡಿ ಬಂದಿದ್ದಾರೆ. ಸ್ವರಂಗೆ ಇಲ್ಲಿ ಚಿಂತೆ, ಅಭಿ ಎಲ್ಲಿ ನನ್ನನ್ನು ಒಪ್ಕೊಂತಾರೋ ಇಲ್ವೋ, ಅವಾಗ ಜಗಳಾಡಿ ಕಳಿಸ್ತವ್ರು ಅಂತೇಳ್ಬಿಟ್ಟು. ಮಗು ಏನು ಮಾಡಿದ್ರು ಮಗುನ, ಇದೆಲ್ಲ ಕೇಳಬೇಕು ಅಂತ ಐತೆ. ಆದರೆ ಎಲ್ಲೂ ಅವ್ನು ಸಿಗೋದೇ ಇಲ್ಲ. ಅವ್ನು ಸಿಕ್ಕಿದ ಕಡೆ ಇವಳು ಮಾತಾಡ್ಸೋಕ್ಕೂ ಆಗಲ್ಲ, ಮತ್ತೆಲ್ಲೂ ಅವ್ನು ಸಿಗೋದೂ ಇಲ್ಲ. ಈಗ ಅವ್ರ ಮನೆಯಲ್ಲೇ ಅವ್ನು ಸಿಕ್ಕಿದ್ದ, ಆವಾಗಾದರೂ ಅವನು ಮಾತಾಡಿಸ್ಬೋದಿತ್ತು, ಆಗಲೂ ಮಾತಾಡಿಸ್ಲಿಲ್ಲ, ಬಿಟ್ಬಿಟ್ಲು. ಈ ಕಡೆ ಈ ಜಯಪ್ರಕಾಶ್ ಮತ್ತು ಈ ಚಾಮಂತಿ ಇವರು ಲವಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ. ಯಾರ್ದು ಫೇಲ್ ಆಗುತ್ತೋ ಯಾರ್ದು ಪಾಸ್ ಆಗುತ್ತೋ ಗೊತ್ತಿಲ್ಲ. ಕೊನೆಗೆ ಇವನೇ ಏನಾರ ಮದುವೆ ಮಾಡ್ಕೋಬೇಕಾಗುತ್ತೋ ಅಥವಾ ಅರ್ಧದಲ್ಲೇ ಕೈ ಬಿಡೋಂಗೆ ಅವಳು ಏನಾರ ಮಾಡ್ತಾಳೋ ಝಾನ್ಸಿ, ಗೊತ್ತಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಝಾನ್ಸಿ ಹೇಳ್ತಾಳೆ, ದುಡ್ಡು ತಗೋತಾನೆ ಆ ಕಡೆಯಿಂದ, ಆದರೆ ಇವಳನ್ನ ಕೈ ಬಿಡಲ್ಲ ಅಂತ ಕಾಣುತ್ತೆ. ಝಾನ್ಸಿ ಫುಲ್ ಟೆನ್ಷನಲ್ಲಿರ್ತಾಳೆ. ಟೆನ್ಷನಲ್ಲಿದ್ದಾಗ ಅಭಿ ಮನೆಗೆ ಬರ್ತಾನೆ. ಆಮೇಲೆ ಎಲ್ಲೋಗಿದ್ದೆ ಅಭಿ ಅಂತ ಕೇಳ್ತಾಳೆ. ಆವಾಗ ಹೀಗೆ ನಾನು ಎಲ್ಲ ಹೋಗಿದ್ದೆ ಅಂತಾನೆ. ಸ್ವರ ನೋಡ್ಕೊಂಡು ಹೋಗಿದ್ದ ಅಂತ. ಹೌದು ಹೋಗಿದ್ದೆ, ಏನಿವಾಗ ಅಂತಾನೆ. ಆಮೇಲೆ ಡ್ರಿಂಕ್ಸ್ ಎಲ್ಲ ತಂದು ಇಟ್ಕೊಂಡು ಕುಡಿತಾ ಕೂತ್ಕೋತಾನೆ. ಆವಾಗ ಅವಳಿಗೆ ಕೋಪ ಬಂದ್ಬಿಡುತ್ತೆ. ಏನು ಅಭಿ ಇದೆಲ್ಲ ಅಂತ ಕೇಳ್ತಾಳೆ.
ಆಮೇಲೆ ಮಗುನೂ ಅದೇನೋ ಮಾತಾಡ್ಕೊಂಡು ಬರ್ತಿರುತ್ತೆ. ಜಾನು ಯಾಕೆ ಬೇಜಾರಾಗಿದೆಯಾ ಯಾಕೆ ಅಂತ ಕೇಳುತ್ತೆ. ನೀನು ಇದೆಯಲ್ಲ ಅದರಿಂದ ನನಗೆ ಬೇಜಾರಾಗಿದೆ, ನಿನ್ನಿಂದನೇ ನನಗೆ ಬೇಜಾರು. ತಲೆ ತಿನ್ನೋಕ್ಕೆ ನೀನು ಒಬ್ಬ ಇದೆಯಲ್ಲ ಸಾಕಲ್ವ, ಇನ್ನೆಷ್ಟು ಜನ ಬೇಕು ಹಾಗೆ ಹೀಗೆ ಅಂತ ಅಲ್ಲೂ ಕೂಗಾಡ್ಬಿಡ್ತಾಳೆ. ಏನಾಯಿತು ಜಾನು, ಹುಚ್ಚಿಡಿತಾ ನಿನಗೆ ಅಂತ ಕೇಳ್ತಾನೆ. ಹ್ಞೂ ಹುಚ್ಚಿಡ್ದಿದೆ, ಈಗ ಹುಚ್ಚು ಬಿಡಿಸ್ಬೇಕಷ್ಟೇ, ಹುಚ್ಚಿಡ್ಕೊಂಬಿಟ್ಟಿದೆ ನನಗೆ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿ ಜಾನುಗೂ ತಲೆ ಕೆಟ್ಟು ಹೋಗ್ತಿದೆ, ಇಲ್ಲಿ ಸ್ವರಗೂ ತಲೆ ಕೆಟ್ಟು ಹೋಗ್ತಿದೆ. ಎಲ್ಲ ಯೋಚನೆ ಮಾಡೋದ್ರಲ್ಲೇ ಇದ್ದಾರೆ. ಚಾಮಂತಿ ಅಂತೂ ಫುಲ್ಲು ತಲೆ ಕೆಡಿಸ್ಕೊಂಡಿದ್ದಾಳೆ, ಲವರ್ ಸಿಕ್ಕಿದ್ದಾನೆ ಅಂತ. ಆದರೆ ಅವನು ಒಳ್ಳೆಯವನ ಕೆಟ್ಟವನ ಅನ್ನೋದು ಆಲೋಚನೆ ಇದೆ. ವಂಜಾಕ್ಷಿನೂ ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನಾಗಿದ್ದಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.